ಪಾರ್ಲಿಮೆಂಟ್ ಇಲ್ಲದೆ ಹೋದಂಥ ಸಂದರ್ಭವೂ ಕೂಡ ಇವತ್ತು ಹೇಗಾದರೂ ಮಾಡಿ ತಾಲೂಕು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ CSR ಫಂಡ್ಗಳನ್ನ ತಗೊಂಡು ಬರಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಅವ್ರದಾದಂಥ ರೂಟ್ನಲ್ಲಿ ಸನ್ಮಾನ್ಯ ಕುಮಾರಣ್ಣವ್ರನ್ನ ನೆಟ್ವರ್ಕ್ನ ಹಿಡಿದು ಏನಾದರೂ ಒಂದು ಮಾಡಬೇಕು, ನಾನು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಅವರು ಒಂದು ಶಪಥವನ್ನು ಒತ್ತಿದ್ದಾರಣ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅವರೇ ಹೇಳ್ದಂಗೆ ಸಾಕಷ್ಟು ಕಡೆ ತಾಲೂಕಿನಲ್ಲಿ ಸಾರ್ವಜನಿಕರು ಹಲವಾರು ದಶಕಗಳಿಂದ ವರ್ಷಗಳಿಂದ ಸಮಸ್ಯೆಗಳನ್ನ ಏನು ಎದುರು ನೋಡ್ತಾ ಇದ್ದೀರಿ. ಒಂದು 4 ಕಡೆ ಈಗಾಗಲೇ ಅವರು ಕಾಮಸಮುದ್ರ ಮತ್ತು ದೇಶಿಹಳ್ಳಿ ರೈಲ್ವೆ ಗೇಟ್ ಬಳಿ ಮೇಲ್ಸೇತುವೆಯ ನಿರ್ಮಾಣಕ್ಕೋಸ್ಕರ ಈಗಾಗಲೇ DPR ಅವ್ರಿಗೂ ಸಿದ್ಧತೆ ಆಗಿದೆ. ಕಾಮಗಾರಿಯು ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ಬೋದಣ್ಣ. ಹಾಗಾಗಿ ಇನ್ನೂ ಅವ್ರ ತಲೆನಲ್ಲಿ ಸಾಕಷ್ಟಿದೆ, ಮನಸ್ಸಿನಲ್ಲಿ. ಇಲ್ಲಿ ನನಗೆ ಯುವ ಮುಖಂಡರು ಸುನೀಲ್ ಅವರು ಮಾತನಾಡಬೇಕಾದ್ರೆ, ತಾಲೂಕಿನಲ್ಲಿ ನೀವು ಯಾವುದಾದ್ರೂ ಒಂದು ದೊಡ್ಡ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು, ಆ ಹಿನ್ನೆಲೆಯಲ್ಲಿ ಇವತ್ತು ನಿಮಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನೀವು ಅದನ್ನು ಗಮನಕ್ಕೆ ತಗೊಂಡು ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಇಲ್ಲಿ ತಾಲೂಕಿನ ಯುವಕರು, ಹೆಣ್ಣುಮಕ್ಕಳು ಬೇರೆ ಬೇರೆ ಜಿಲ್ಲೆಗಳಿಗೆ, ಬೆಂಗಳೂರು ನಗರಕ್ಕೆ ಗುಳೆ ಹೋಗತಕ್ಕಂಥದ್ದನ್ನ ತಡೆದು ಇವತ್ತು ತಾಲೂಕಿನಲ್ಲಿ ಒಂದು ಸ್ವಾಭಿಮಾನದ ಬದುಕನ್ನು ಕಾಣ್ತಕ್ಕಂಥದ್ದಕ್ಕೆ ಇವತ್ತು ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀವೇನು ಚರ್ಚೆ ಮಾಡಿದ್ದೀರಿ? ಮಲ್ಲೇಶ್ ಬಾಬಣ್ಣವ್ರು ಹೇಳ್ತಾ ಇದ್ದಾರೆ, ಬಹುಶಃ KIDBಯಿಂದ ಒಂದು BGML ಲ್ಯಾಂಡು 7,000 ಎಕರೆ ಅದು ಈಗಾಗಲೇ ಮಾತುಕತೆ ಹಂತದಲ್ಲಿ ಇದೆ ಅಂತಕ್ಕಂಥದ್ದನ್ನ ಸಂಸದರು ಕೂಡ ಹೇಳ್ತಾ ಇದ್ದಾರೆ. ಇದನ್ನು ನಾನು ಕೂಡ ಬಹಳ ಗಂಭೀರವಾಗಿ ಮನಸ್ಸಿಗೆ ತಗೊಂಡು ಯಾವ ರೀತಿ ನಾವು ನಮ್ಮ ತಾಲೂಕಿನ ಜನತೆಗೆ ಒಂದು ಸ್ವಾಭಿಮಾನದ ಸ್ವಾವಲಂಬಿಗಳಾಗಿ ಬದುಕ್ತಕ್ಕಂಥದ್ದಕ್ಕೆ ಒಂದು ಬದುಕನ್ನು ಕಟ್ಕೊಡ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ, ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ನೀವೆಲ್ಲರೂ ಏನು ಚಿಂತನೆಯನ್ನು ಮಾಡಿದ್ದೀರಿ. ನಿಮ್ಮ ಚಿಂತನೆ ಜೊತೆ ನಿಖಿಲ್ ಕುಮಾರಸ್ವಾಮಿಯ ಜೊತೆ ಕೈ ಜೋಡಿಸ್ತಾನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾವು ಮತ್ತೊಬ್ಬರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯ ಮುಖಂಡರು, ಹಾಲಿ ಶಾಸಕರು, ನಮ್ಮ ಜನತಾದಳ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟಶಿವಾರೆಡ್ಡಿ ಸಾಹೇಬರು ಕೂಡ ಬಹಳ ಟೈಗರ್ ರೀತಿ ಗರ್ಜನೆ ಮಾಡಿದ್ದಾರೆ. ಗೋವಿಂದರಾಜಣ್ಣ ಅವರು ಹೇಳ್ತಾ ಇದ್ರು, NTR ಅವರು ನೋಡ್ದಂಗೆ ಆಗ್ತದೆ ನಮಗೆ, ಸೀನಿಯರ್ NTR ನೋಡ್ದಂಗೆ. ವೆಂಕಟಶಿವಾರೆಡ್ಡಿ ಅವ್ರು ಮಾತಾಡಬೇಕಾದ್ರೆ ಕೈ ಕಾಲೆಲ್ಲ ಹಂಗೆ ಆಡ್ತದೆ ಅಂತ ಗೋವಿಂದರಾಜಣ್ಣ ಅವರು ಈಗ ತಾನೇ ನನಗೆ ಅವ್ರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು. ಮತ್ತೊಬ್ಬರು ಹಾಲಿ ವಿಧಾನ ಪರಿಷತ್ನ ನಾಯಕರು, ಯಾವುದೇ ಚುನಾವಣೆಗಳು ಬರಲಿ ನಮ್ಮ ಅಭ್ಯರ್ಥಿಗಳ ಪರವಾಗಿ ಪಾಪ ಅವರು ಇದು ನನ್ನ ಚುನಾವಣೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪಕ್ಷದ ಗೌರವವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಹೋರಾಟವನ್ನು ಇಲ್ಲಿಯವರೆಗೂ ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಗೋವಿಂದರಾಜಣ್ಣ ಅವರು ಕೂಡ ನಮ್ಮ ಜೊತೆಯಲ್ಲಿ ಒಂದು ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಮತ್ತೊಬ್ಬರು ಹರೀಶ್ ರವರು ಒಬ್ಬರು ಯುವಕರಿದ್ದಾರೆ. ಇತ್ತೀಚೆಗೆ ಒಂದಷ್ಟು ವರ್ಷಗಳಿಂದ ಒಂದು 3 ವರ್ಷ ಆಯ್ತಣ್ಣ ನಮ್ಮ ಪಕ್ಷಕ್ಕೆ ಬಂದು, 3 ವರ್ಷ ಮೇಲೆ ಆಯಿತು. ಯುವಕರಿದ್ದಾರೆ, ಕ್ರಿಯಾಶೀಲರಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು, ಸನ್ಮಾನ್ಯ ದೇವೇಗೌಡರು ಹಾಗೂ ಪಕ್ಷದ ಜಾತ್ಯತೀತ ನಿಲುವನ್ನು ಮೆಚ್ಚಿ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದಷ್ಟೇ ಅಲ್ಲ, ಕೊಮೂಲ್ನಲ್ಲಿ ಇತ್ತೀಚೆಗೆ ನಡೆದಂಥ ನಿರ್ದೇಶಕರ ಚುನಾವಣೆಗೆ ನಿಂತು ಇವತ್ತು ಜಯಬೇರಿಯನ್ನು ಬಾರಿಸಿದ್ದಾರೆ. ಮತ್ತೊಬ್ಬರು ನಾಗರಾಜಣ್ಣವರು ಇಲ್ಲೇ ಇದ್ರು ಅನ್ಕೊಳ್ತೇನೆ, ಅಲ್ಲಿ ಕೋಲಾರ್ನಲ್ಲಿ ಮತ್ತೊಬ್ಬರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಇವರೆಲ್ಲ ಇವತ್ತು ಸ್ಥಳೀಯ ಚುನಾವಣೆಗಳಲ್ಲಿ ಇವತ್ತು ಗೆಲ್ಲುವ ಮೂಲಕ ಪಕ್ಷದ ಒಂದು ರೀತಿ ಬೇರುಗಳಾಗಿ ಇವತ್ತು ಪಕ್ಷ ಮುಂದಿನ ದಿನಗಳಲ್ಲಿ ಒಂದು ಹೊಸ ಚೈತನ್ಯವನ್ನು ಉಂಟಾಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವರೆಲ್ಲರೂ ಏನು ನಮ್ಮ ಜೊತೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ಲಿಕ್ಕೆ ಬಯಸ್ತೇನೆ ಹರೀಶ್ ಅಣ್ಣ ಅವರೇ. ಮತ್ತೆ ನಮ್ಮ ರಾಜ್ಯ ಘಟಕದ ಮಹಿಳೆಯರ ಅಧ್ಯಕ್ಷರಾಗಿ ರಶ್ಮಿ ರಾಮೇಗೌಡರಕ್ಕ ಅವರು ನಮ್ಮ ಜೊತೆ ಈ ಒಂದು ಅಭಿಯಾನದಲ್ಲಿ ರಾಜ್ಯಾದ್ಯಂತ ಅವರು ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಅಕ್ಕ ಅವ್ರಿಗೆ ಹೇಳಿದ್ದೇನೆ, ದಯಮಾಡಿ ಇವತ್ತು ಮಹಿಳೆಯರನ್ನ ಹೆಚ್ಚಾಗಿ ನಮ್ಮ ಪಕ್ಷದಲ್ಲಿ ಸಂಘಟನೆಯನ್ನು ಮಾಡಬೇಕು. ಏಕೆಂದರೆ ಇವತ್ತು ನಮ್ಮ ಪಕ್ಷದ ಚಿಹ್ನೆ ತೆನೆ ಹೊತ್ತ ರೈತ ಮಹಿಳೆ. ಹಾಗಾಗಿ ರೈತರಿಗೆ ವಿಶೇಷವಾದಂಥ ಗೌರವವನ್ನು
ಜೊತೆಯಲ್ಲಿ ಚುನಾವಣೆಗಳಲ್ಲಿ ನಿಲ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿಸ್ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ಇವತ್ತು ಈ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅದಕ್ಕೆ ಸ್ಥಳೀಯ ಚುನಾವಣೆಗಳಲ್ಲಿ ಹೆಣ್ಣು ಮಕ್ಕಳಿಗೆ 50% ಮೀಸಲಾತಿಯನ್ನು ಕೊಟ್ಟು ಹೆಣ್ಣು ಮಕ್ಕಳಿಗೆ ನಿಲ್ತಕ್ಕಂಥ ಒಂದು ಭರವಸೆಯ ನಾಯಕನಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬರು 96ನೇ ಇಸ್ವಿನಲ್ಲಿ ಒಂದು ಕನಸನ್ನ ಇಟ್ಕೊಂಡಿದ್ರು. ಅತಿ ಹೆಚ್ಚು ಮಹಿಳೆಯರನ್ನ ಒಂದು ಕಡೆ ವಿಧಾನಸಭೆ, ಇನ್ನೊಂದು ಕಡೆ ಪಾರ್ಲಿಮೆಂಟ್ ಹೌಸ್ನಲ್ಲಿ ಕಾಣಬೇಕು ಅಂತಕ್ಕಂಥದ್ದನ್ನ ಅವರ ಬಯಕೆ ಏನಾಗಿತ್ತು. ಅವರು ಅಂದು ತಗೊಂಡಂಥ ಕೆಲವೊಂದಷ್ಟು ತೀರ್ಮಾನಗಳು ಒಂದು ಕಡೆ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಯಿತು, ಆದರೆ ಪಾರ್ಲಿಮೆಂಟಲ್ಲಿ ಅವ್ರಿಗೆ ನಂಬರ್ಸ್ ಇರಲಿಲ್ಲ, ಹಾಗಾಗಿ ಬಿಲ್ ಬಿದೋಯ್ತು. ಆದರೆ ಆ ಕನಸನ್ನು ನನಸು ಮಾಡಿರ್ತಕ್ಕಂಥವ್ರು ನಮ್ಮ ದೇಶದ ಗೌರವಾನ್ವಿತ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರು. 33% ಇವತ್ತು ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ನ ಕೊಡುವ ಮೂಲಕ ಮುಂಬರ್ತಕ್ಕಂಥ ದಿನಗಳಲ್ಲಿ ಹೆಣ್ಣು ಮಕ್ಕಳು ಅತಿ ದೊಡ್ಡ ಸಂಖ್ಯೆಯಲ್ಲಿ ನಾವು ವಿಧಾನಸೌಧದಲ್ಲಿ ಮತ್ತು ಸಂಸತ್ನಲ್ಲಿ ಇವತ್ತು ನಮ್ಮ ದೇಶ ಮತ್ತು ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥದ್ದಷ್ಟೇ ಅಲ್ಲ, ನಮ್ಮ ದೇಶ ಮತ್ತು ರಾಜ್ಯವನ್ನು ಕಟ್ತಕ್ಕಂಥದಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿಯನ್ನು ತುಂಬಿಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಇನ್ನೊಂದು ಕಡೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿ ಅವರು. ಈಗಾಗಲೇ ಸಾಕಷ್ಟು ಪ್ರವಾಸದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ಎಲ್ಲ ಕಡೆ ಕೂಡ ಮೊದಲನೇ ಹಂತದಲ್ಲಿ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಈಗ ತಾನೇ ನನಗೆ ತಮ್ಮ ಹೆಸರು ಗೊತ್ತಾಗಿಲ್ಲ, ಆದರೆ KGF ಅಂತಕ್ಕಂಥದ್ರ ಬಗ್ಗೆ ತಾವು ಪ್ರಸ್ತಾವನೆಯನ್ನು ಮಾಡಿದ್ದೀರಣ್ಣ. KGF ಇರ್ಬೋದು ಅಥವಾ ನಮ್ಮ ಬಾಗೇಪಲ್ಲಿ ಇರ್ಬೋದು, ಚಿಕ್ಕಬಳ್ಳಾಪುರದಲ್ಲಿ, ತುಮಕೂರಿನಲ್ಲಿ ಗ್ರಾಮಾಂತರ, ತುಮಕೂರು ಸಿಟಿ, ತಿಪ್ಟೂರು, ಈ ರೀತಿ ಅನೇಕ ಕ್ಷೇತ್ರಗಳು 2ನೇ ಹಂತದಲ್ಲಿ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ. ಯಾಕಂದರೆ ಯಾರು ಕೂಡ ಮನಸ್ಸಿನಲ್ಲಿ ಅನ್ಯತಾ ಭಾವಿಸಬಾರದು. ಜನತಾದಳ ಪಕ್ಷದ ಅಭಿಮಾನಿಗಳು ಕೇವಲ 100-120 ಕ್ಷೇತ್ರಕ್ಕೆ ಸೀಮಿತವಾಗಿರ್ತಕ್ಕಂಥವ್ರಲ್ಲ. ಜನತಾದಳ ಪಕ್ಷದ ಕಾರ್ಯಕರ್ತರು 224 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಇವತ್ತು ಸಂಘಟನೆಯ ದೃಷ್ಟಿಯಿಂದ ಪಕ್ಷದ ವತಿಯಿಂದ ನಾವು ಅವರಿಗೆ ಧೈರ್ಯ ಕೊಡಬೇಕಾಗಿದೆ, ಒಂದು ದೃಢ ಸಂಕಲ್ಪವನ್ನು ತೊಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಕಡೆ ಭೇಟಿ ಕೊಡ್ತೇವೆ, ಅನ್ಯತಾ ಭಾವಿಸ್ತಕ್ಕಂಥದ್ದು ಬೇಡ. 2ನೇ ಹಂತದಲ್ಲಿ ಖಂಡಿತವಾಗ್ಲೂ KGFಗೂ ಕೂಡ ಬರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವಣ್ಣ. ಇವತ್ತು ಬಂಗಾರಪೇಟೆಯ ತಾಲೂಕಿನ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಯರಗೋಡು ಡ್ಯಾಮ್ನ 2006ರಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಅದರ ಮೂಲಕ ಕುಡಿಯೋ ನೀರಿನ ಯೋಜನೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಕೋಲಾರ ಟೌನು ಮತ್ತು ಮತ್ತೊಂದು ಕಡೆ ಬಂಗಾರಪೇಟೆ ಟೌನು ಮತ್ತು 56 ಹಳ್ಳಿಗಳು ಕೂಡ ಆ ವ್ಯಾಪ್ತಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಯೋಜನೆಗೆ ಇವತ್ತು ಯರಗೋಡು ಡ್ಯಾಮ್ನಿಂದ ತಗೊಂಡು ಬರಬೇಕು ಅಂತಕ್ಕಂಥದ್ದನ್ನ ಏನು ಸನ್ಮಾನ್ಯ ಕುಮಾರಣ್ಣ ಅವರು ನಿರ್ಧಾರವನ್ನು ಮಾಡಿದರು. 281 ಕೋಟಿ ರೂಪಾಯಿ ಹಣವನ್ನು ಇಟ್ಟಿದ್ರು. ಆದರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು 2018 ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗೋವರೆಗೂ ಕೂಡ ಯರಗೋಡು ಡ್ಯಾಮ್ನ ಕಟ್ತಕ್ಕಂಥದಕ್ಕೆ ಬಂದಂಥ ಸಂತರ್ಗಳು ಯಾವುದೇ ರೀತಿಯಾದಂಥ ಕಾಳಜಿ ಆಗಲಿ ಮುತುವರ್ಜಿ ಆಗಲಿ ವಹಿಸಿರಲಿಲ್ಲ. ಆದರೆ ಸನ್ಮಾನ್ಯ ಕುಮಾರಣ್ಣ ಅವರೇ ಮತ್ತೊಮ್ಮೆ ಈ ರಾಜ್ಯದ 2ನೇ ಬಾರಿಗಳ ಮುಖ್ಯಮಂತ್ರಿಗಳಾಗಿ ಬಂದ ನಂತರ 50 ಕೋಟಿ ಹೆಚ್ಚು ಹಣವನ್ನು ಮಂಜೂರು ಮಾಡುವ ಮೂಲಕ ಯರಗೋಡು ಡ್ಯಾಮ್ ಭಾಗದಿಂದ ಇವತ್ತು ಏನು ಕೋಲಾರ ತಾಲೂಕಿನಲ್ಲಿ ನಮ್ಮ ಕೋಲಾರ ನಗರ ಮತ್ತು ಬಂಗಾರಪೇಟೆ ನಗರದಲ್ಲಿ ಹಾಗೂ 56 ಗ್ರಾಮಗಳಲ್ಲಿ ಇವತ್ತು ಶಾಶ್ವತವಾಗಿ ಈ ಭಾಗದಲ್ಲಿ ಏನಾದರೂ ಕುಡಿಯೋ ನೀರಿನ ಯೋಜನೆಗೆ ನಾಂದಿಯನ್ನು ಆಡಿರ್ತಕ್ಕಂಥ ನಾಯಕರು ಯಾರಾದ್ರಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣವರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಬಹಳ ಜನ ನಮ್ಮ ಮುಖಂಡರುಗಳು ಅದನ್ನು ನೆನೆಸ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಾಗ ಇಲ್ಲಿ ಏನು ನಾವು ಬರ್ತಾ ನಮ್ಮ ಎಲ್ಲ ಯುವ ಮಿತ್ರರು ನಮಗೆ ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿಯನ್ನು ಮಾಡ್ತಿದ್ರಿ. ನಾನು ಹಲವಾರು ಬಾರಿ ಚುನಾವಣೆ ಸಂದರ್ಭದಲ್ಲೂ ನೋಡಿದ್ದೇನೆ, ಇವತ್ತು ಕೂಡ ನಾವು ನೋಡ್ತೇವೆ. ಮುಂದೆಯೂ ಕೂಡ ಶಾಶ್ವತವಾಗಿ ಆ ಕಟ್ಟಡಗಳು ನಿರಂತರವಾಗಿ ಈ ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯವೋ ಇಲ್ಲಿರ್ತಕ್ಕಂಥ ಸರ್ಕಾರಿ ಕಟ್ಟಡಗಳು ಉಳಿತಕ್ಕಂಥದ್ದು ಅಷ್ಟೇ ಸತ್ಯ. ಏನು ಮಿನಿ ವಿಧಾನಸೌಧವನ್ನು ಸನ್ಮಾನ್ಯ ಕುಮಾರಣ್ಣ ಅವರು ಕಟ್ಟಿರ್ತಕ್ಕಂಥದನ್ನ
ನಾವು ಕಾಣ್ಬೋದು. ಅಷ್ಟೇ ಅಲ್ಲ, ಇವತ್ತು KSRTC ಬಸ್ ಸ್ಟ್ಯಾಂಡು ಅದನ್ನು ಕೂಡ ನಾವು ಹೋಗ್ತಲ್ಲೇ ಬರ್ತಲ್ಲೆಲ್ಲ ನಾವು ನೋಡ್ತಾನೆ ಇರ್ತೀವಿ. ಈ ರೀತಿ ಅನೇಕ ಕಾಮಗಾರಿಗಳು, ಅಭಿವೃದ್ಧಿಗಳು ಸನ್ಮಾನ್ಯ ಕುಮಾರಣ್ಣವರ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥ ಉದಾಹರಣೆಗಳು, ಸಾಕ್ಷಿಗಳು ಇವತ್ತು ನಿಮ್ಮ ಮುಂದೆ ಇದೆ. ಆದರೆ ಇಷ್ಟು ಮಾಡಿಬಿಟ್ಟಿದ್ದೀವಿ, ಇನ್ನೇನು ಅಭಿವೃದ್ಧಿ ಬೇಡ, ಆಗೋಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದಲ್ಲ ಇಲ್ಲಿ. ಯಾಕೆಂದರೆ ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಹರಿತಾ ಇರ್ತಕ್ಕಂಥ ಸಮುದ್ರ ಆಗಿರಬೇಕು. ಯಾವ ಕಾರಣಕ್ಕೂ ಅಭಿವೃದ್ಧಿ ಕುಂಠಿತಗೊಂಡಬಾರದು. ಆದರೆ ಇವತ್ತೇನಾಗಿದೆ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದನೂ ಕೂಡ ಇವತ್ತಿನವರೆಗೂ ಕಳೆದ 2.25 ವರ್ಷ ಆಯಿತು ಸರ್ಕಾರದ ಅವಧಿಯನ್ನು ಪೂರೈಸಿರ್ತಕ್ಕಂಥದ್ದು. ಒಂದು ಕಡೆ 5 ಗ್ಯಾರಂಟಿ ಅಂತಾರೆ. ಆ 5 ಗ್ಯಾರಂಟಿ ಅವರ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಪ್ರತಿ ತಿಂಗಳು ನಾವು ಸಮರ್ಪಕವಾಗಿ ಅದೆಂಥದ್ದು ಗೃಹಲಕ್ಷ್ಮಿ ಕೊಡ್ತೇವೆ ಅಂದರು, ಯುವನಿಧಿ ಕೊಡ್ತೇವೆ ಅಂದರು, ಗೃಹ ಜ್ಯೋತಿ ಅಂದರು. ಎಲ್ಲ ರೀತಿ ಸುಳ್ಳಿನ ಕಂತೆಯ ಭರವಸೆಯ ಮೇಲೆ ಇವತ್ತು ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ನ ಪಕ್ಷ ಇವತ್ತು ಎಷ್ಟರ ಮಟ್ಟಕ್ಕೆ 5 ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ನೀವು ನಿಜಕ್ಕೂ ರಾಜ್ಯದ ಜನತೆಗೆ ನೀವು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಿದ್ಯಾ ಅಂತಕ್ಕಂಥ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಕಾಂಗ್ರೆಸ್ನ ಸರ್ಕಾರ, ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ನೆನ್ನೆ ದಿನ ಕೂಡ ನೋಡ್ತಾ ಇದ್ವಿ, ಮಾತೆತ್ತಿದ್ರೆ ಸಿದ್ದರಾಮಣ್ಣ ಒಂದು ಮಾತು ಹೇಳ್ತಾರೆ, ಅನ್ನಭಾಗ್ಯ ನಾವು 5 ಕಿಲೋ ಅಕ್ಕಿ ಕೊಡ್ತಾ ಇದ್ದೀವಿ, 5 ಕಿಲೋ ಅಕ್ಕಿ ಕೊಡ್ತಾ ಇದ್ದೀವಿ. ಇವತ್ತು ಏನಾದರೂ ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಂಡಿರ್ತಕ್ಕಂಥ ಸರ್ಕಾರ ಇದೆ, ಅದು ಕೇಂದ್ರ ಸರ್ಕಾರ. ನರೇಂದ್ರ ಮೋದಿಜಿಯವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿಗೆ ಇವರು ಅದ್ರ ಮೇಲ್ಗಡೆ ಒಂದು ಸ್ಟಿಕ್ಕರ್ ಹಾಕಿ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲಣ್ಣ. ನಿನ್ನೆ ದಿನ ಕೂಡ ನಾನು ಹೇಳಿದ್ದೇನೆ, ಮೊನ್ನೆ ಈ ಲಾರಿ ಮಾಲೀಕರು ಯಾರಿದ್ದಾರೆ, ರಾಜ್ಯ ವ್ಯಾಪ್ತಿ ಯಾರು ಈ ಅಕ್ಕಿ ಸಾಗಾಣಿಕೆ ಮಾಡ್ತಕ್ಕಂಥದಕ್ಕೆ ಟ್ರಾನ್ಸ್ಪೋರ್ಟ್ಗಳು ಮಾಡ್ತಾ ಇದ್ದಾರೆ, ಆ ಲಾರಿ ಮಾಲೀಕರ ಪರಿಸ್ಥಿತಿ ಕೇಳಿಬಿಟ್ರೆ ಎಂಥ ಸ್ಥಿಂತಾಜನಕ ಆಗಿದೆ ಅಂತಕ್ಕಂಥದ್ದು. ಪಾಪ ಅವ್ರು ಹೇಳ್ತಾರೆ, ಆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 3 ನಿಮಿಷ ಮಾತಾಡಿದ್ದಾರೆ. ನಾನು ಮೊನ್ನೆ ದಿನ ನೋಡ್ಬೇಕಾರೆ ಪಾಪ ನಿಜಕ್ಕೂ ಕೂಡ ಮನಸ್ಸಿಗೆ ಬಹಳ ದುಃಖ ಆಯ್ತು. ಯಾಕಂದ್ರೆ ಅವ್ರ ಪರಿಸ್ಥಿತಿ, ಅವರ ಜೀವನ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ರು. ನೋಡಿ, ಇವತ್ತು ಲಾರಿಯನ್ನ ಖರೀದಿ ಮಾಡ್ತಕ್ಕಂಥದ್ದು ಏನು ಅವ್ರ ಮನೆಯಲ್ಲಿ ಏನು ದೊಡ್ಡ ಆಸ್ತಿವಂತರಲ್ಲ, ಇವತ್ತು ಲಾರಿ ಓಡಿಸ್ತಕ್ಕಂಥವ್ರು, ಲಾರಿ ಮಾಲೀಕರಾಗ್ಲಿ, ಡ್ರೈವರ್ಗಳಾಗ್ಲಿ, ಇವತ್ತು ಪ್ರತಿನಿತ್ಯ ಸರ್ಕಾರ ನೀವು ಕೊಡ್ತಕ್ಕಂಥ ಅವ್ರು ಏನು ದುಡಿತಾರೆ ಅದಕ್ಕೆ ನೀವು ಕೊಡ್ತಕ್ಕಂಥ ಗೌರವಧನದ ಮೇಲೆ ಇವತ್ತು ಅವರು ಜೀವನ ಮಾಡ್ತಾ ಇದ್ದಾರೆ. ಆದರೆ ಆ ಲಾರಿ ಖರೀದಿ ಮಾಡ್ತಕ್ಕಂಥದಕ್ಕೆ ಇವತ್ತೇನು ಅವರ ಹೆಣ್ಮಕ್ಳ ಅವರ ಮನೆಯಲ್ಲಿ ಇರ್ತಕ್ಕಂಥ ಒಡವೆಯನ್ನ ಇವತ್ತು ಅಡ ಇಟ್ಟು ಆ ಲಾರಿಗಳನ್ನ ತಗೊಂಡು ಬಂದಿದ್ದಾರೆ. ಆ ಫೈನಾನ್ಸಿಯರ್ಗಳು ಬಂದು 4 ತಿಂಗಳಾಗಿದೆ, 5 ತಿಂಗಳಾಗಿದೆ, 250 ಕೋಟಿ ರೂಪಾಯಿಯಷ್ಟು ಇನ್ನೂ ಸರ್ಕಾರ ಆ ಲಾರಿ ಮಾಲೀಕರುಗಳಿಗೆ ಹಣ ಪಾವತಿ ಮಾಡಿಲ್ಲ. ಫೈನಾನ್ಸಿಯರ್ಗಳು ಬಂದು ಕುತ್ತಿಗೆಗಳಲ್ಲೇ ನಿಂತಿದ್ದಾರೆ, ಇವತ್ತು ಲಾರಿಯನ್ನು ಸೀಸ್ ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಅಂತ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿನಿತ್ಯ ಏನಾದರೂ ಒಂದು ವಿಚಾರ ಇದೆ, ಈ ಸರ್ಕಾರ ಪ್ರತಿನಿತ್ಯ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದಕ್ಕೆ. ಪ್ರತಿನಿತ್ಯ ನೀವು ಪತ್ರಿಕೆಗಳು ತೆಗೀರಿ, ಪ್ರತಿನಿತ್ಯ ಯಾವುದಾದ್ರೂ ಒಂದು ರೀತಿ ಸರ್ಕಾರ ಎಡುತ್ತಾ ಇದೆ. ಭ್ರಷ್ಟಾಚಾರ, ಹಗರಣ, ಸುಳ್ಳು, ಮೋಸ, ನಿಷ್ಠಾವಂತ ಅಧಿಕಾರಿಗಳ ಮೇಲೆ ತೋರಿಸ್ತಕ್ಕಂಥ ದರ್ಪ, ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆ ನೋಡಿ ಬೇಸತ್ತು ಹೋಗಿದ್ದಾರೆ. ಅದಕ್ಕೆ ನಾನು ಇವತ್ತು ಒಂದು ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದಣ, ಜನತಾದಳ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಅವಧಿ ಅತ್ಯಂತ ಕಮ್ಮಿ. ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ 2004ರಿಂದ ಇಲ್ಲಿಯವರೆಗೂ ಸತತವಾಗಿ ಒಂದು 20 ವರ್ಷ ಕಳೆದಿದೆ. ಈ 20 ವರ್ಷದಲ್ಲಿ ಒಮ್ಮೆ 20 ತಿಂಗಳು, ಮತ್ತೊಮ್ಮೆ 14 ತಿಂಗಳು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಮನೆ ಮನೆ ಮಾತಾಗಿದೆ. ಕುಮಾರಣ್ಣ ಅವರಂಥ ನಾಯಕರು ನಮ್ಮ ರಾಜ್ಯಕ್ಕೆ ಮತ್ತೊಮ್ಮೆ ಬೇಕು ಅಂತಕ್ಕಂಥದ್ದು ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ, ಇವತ್ತು ರಾಜ್ಯದ ಉದ್ದಗಲಕ್ಕೂ ನಮ್ಮ ಪ್ರವಾಸದ ವೇಳೆ ಪ್ರತಿಯೊಬ್ಬರು ಕೂಡ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಬರಬೇಕು, ಮತ್ತೊಮ್ಮೆ ನಮ್ಮ ರೈತರು, ಬಡವರು, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನ, ಶೋಷಿತರು, ದೀನದಲಿತರು, ಮಹಿಳೆಯರು, ಯುವಕರು ಇವತ್ತು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ರಾಜ್ಯವನ್ನು ಒಂದು ಸಮೃದ್ಧ ನಾಡಾಗಿ ನೋಡಬೇಕು ಅಂತಕ್ಕಂಥದ್ದಾದ್ರೆ
ಸನ್ಮಾನ್ಯ ಕುಮಾರಣ್ಣವರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರಾರಂಭ ಆಗಿದೆ. ಆದರೆ ಅದಕ್ಕೆ ಪೂರಕವಾಗಿ ಇವತ್ತು ನಾವು ನೀವೆಲ್ಲರೂ ಶ್ರಮಿಸಬೇಕಾಗ್ತದೆ, ಕೆಲಸ ಮಾಡಬೇಕಾಗ್ತದೆ. ಪಕ್ಷದ ಸಂಘಟನೆಗೆ ನಾವು ಹೆಚ್ಚಾಗಿ ಸ್ವಲ್ಪ ಸಮಯವನ್ನು ಕೊಡಬೇಕಾಗ್ತದಣ್ಣ. ಇನ್ನು 3 ವರ್ಷ ಇದೆ ಚುನಾವಣೆಗೆ. ನಾಳೆ ಇರ್ತಕ್ಕಂಥ ಚುನಾವಣೆ ಮುಂದೆ ನಾವು ಎದುರು ನೋಡ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯಿತಿ, ಮತ್ತೊಂದು ZPTP ಚುನಾವಣೆ, ಮತ್ತೆ ಬರ್ತಕ್ಕಂಥ ಯಾವುದಾದ್ರೂ ಲೋಕಲ್ ಬಾಡಿ ಸ್ಥಳೀಯ ಚುನಾವಣೆಗಳನ್ನ ನಾವು ನೋಡ್ತೇವೆ. ಪಕ್ಷ ಇವತ್ತು ಗ್ರಾಮ ಪಂಚಾಯಿತಿ ಇರ್ಬೋದು, ZPTP ಚುನಾವಣೆ ಇರ್ಬೋದು. ಮುಂದಿನ ದಿನಗಳಲ್ಲಿ ಯಾರ್ಯಾರು ಟಿಕೆಟ್ ಆಕಾಂಕ್ಷಿತರಿರ್ತೀರಿ, ನಿಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ, ನಿಮ್ಮ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ, ಜೊತೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ಯಾವ ರೀತಿ ಪ್ರತಿನಿತ್ಯ ಜನರ ಜೊತೆ ಒಡನಾಟವನ್ನು ಇಟ್ಕೊಳ್ತೀರಿ, ಯಾವ ರೀತಿ ಜನರ ಜೊತೆ ಬೆರೀತೀರಿ, ಯಾವ ರೀತಿ ಜನರ ಜೊತೆ ಸ್ಪಂದನೆ ಮಾಡ್ತೀರಿ, ಅದರ ಸಂಪೂರ್ಣ ಸರ್ವೆ ರಿಪೋರ್ಟನ್ನು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಮುಂದಿನ ದಿನಗಳಲ್ಲಿ ತಗೊಳ್ತಕ್ಕಂಥ ಕೆಲಸ ಆಗ್ತದೆ. ಜೊತೆಯಲ್ಲಿ ನಮ್ಮ ಸ್ಥಳೀಯ ಅಭ್ಯರ್ಥಿಗಳು ಯಾರು ಇರ್ತಾರೆ, ಮತ್ತು ನಮ್ಮ ಪ್ರಮುಖ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಕೂತು ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಇದು ಇವತ್ತಿನ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ, ಇದು ಒಂದಿನ ಬಂದು ಹೋಗ್ತಕ್ಕಂಥದ್ದಲ್ಲ. ಒಂದಿನ ಬಂದು ಭಾಷಣ ಮಾಡಿ ಮತ್ತೆ ಮಾರನೇ ದಿನದಿಂದ ಮನೆಗೆ ಸೇರ್ಕೊಳ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು. ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜೊತೆ ನಿಂತ್ಕೊಳ್ತಾನೆ, ನಿಮ್ಗೊಂದು ಸ್ವಲ್ಪ ತೊಂದರೆ ಕೊಡ್ತೇನೆ, ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಯಾಕೆಂದರೆ ನೀವೆಲ್ಲ ZPTP ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಆಯ್ಕೆ ಆದರೆ ಪಕ್ಷ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು MLAಗಳನ್ನ ಗೆಲ್ಸ್ಕೊಳ್ತಕ್ಕಂಥದ್ದಕ್ಕೆ ನೀವು ಶಕ್ತಿ ತುಂಬಿಸ್ದಂಗೆ ಆಗ್ತದೆ, ಜೊತೆಯಲ್ಲಿ ನೀವು ಕೂಡ ಮುಂದೆ ಬಂದಂಗೆ ಆಗ್ತದೆ. ಹಾಗಾಗಿ ನಮಗೆ ನಾವು ಮೋಸ ಮಾಡ್ಕೊಳ್ಳೋದು ಬೇಡ. ಯಾರು ನಿಜಕ್ಕೂ ZPTP ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಆಸೆ ಇಟ್ಕೊಂಡಿರ್ತೀರಿ, ಆಕಾಂಕ್ಷೆಗಳು ಇಟ್ಕೊಂಡಿರ್ತೀರಿ, ಅದಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡಬೇಕಾಗ್ತದೆ. ಅದರ ರಿಪೋರ್ಟನ್ನು ತರಿಸ್ಕೊಳ್ತೇವೆ, ಸ್ಥಳೀಯ ಅಭ್ಯರ್ಥಿಗಳ ಜೊತೆ ಕೂತ್ಕೊಳ್ತೇವೆ, ಮುಖಂಡರನ್ನ ಕರೆಸ್ಕೊಳ್ತೇವೆ, ಚರ್ಚೆಯನ್ನು ಮಾಡ್ತೇವೆ. ನಿಮ್ಮ ಎದುರುಗಡೆ ಈ ರೀತಿ ಇದೆ, ಇದು ವಾಸ್ತವಾಂಶ, ನಮಗಿರ್ತಕ್ಕಂಥ ಸರ್ವೆ ರಿಪೋರ್ಟ್ ಇದು, ಇದ್ರ ಮೇಲೆ ಯಾವ ರೀತಿ ನೀವು ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದನ್ನ ನಿಮ್ಮ ಜೊತೆನೆ ಕೂತ್ಕೊಂಡು ಕೂಲಂಕುಷವಾಗಿ ಚರ್ಚೆನ ಮಾಡ್ತೇವೆ. ಯಾವುದೇ ಮುಚ್ಚುಮರೆ ಇಲ್ಲ. ಏಕೆಂದರೆ ಇದು ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರಿಂದ ಈ ಪಕ್ಷ ಉಳಿದಿದೆ. ಮುಂದೆ ಮತ್ತೆ ಈ ಪಕ್ಷ ಸದೃಢವಾಗಿ ಈ ರಾಜ್ಯದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತಕ್ಕಂಥದ್ದಾದರೆ ಕಾರ್ಯಕರ್ತರು ಬೇರೆ ಮಟ್ಟದಿಂದ ನೀವೆಲ್ಲ ಶಕ್ತಿಯುತವಾಗಿ ಹೊರಹೊಮ್ಮಬೇಕು. ಅದಕ್ಕೆ ನೀವು ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಬೇಕು ಅಂತಕ್ಕಂಥದ್ದಾದರೆ ದಯಮಾಡಿ ಯಾರು ಕೂಡ ಇನ್ನು ನನಗೆ 4 ತಿಂಗಳು ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರ್ ಜನವರಿ ತಿಂಗಳಲ್ಲಿದೆ ಅಂತ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದಾಗಬಾರ್ದು. ZPTP ಚುನಾವಣೆ ನಡಿಬೇಕು ಅಂತಕ್ಕಂಥದ್ದು ಈಗಾಗಲೇ ಕೋರ್ಟು ಚೀಮಾರಿ ಹಾಕಿದೆ. ಆದರೆ ಸರ್ಕಾರಕ್ಕೆ ಒಳಗಡೆಯಿಂದ ನಂಬಿಕೆ ಇಲ್ಲ. ಸರ್ಕಾರಕ್ಕೆ ಅವರ ಕೊಟ್ಟಿರ್ತಕ್ಕಂಥ ಕಳಪೆ ಆಡಳಿತ ಏನಿದೆ ಅದರ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಂಡಿದ್ದಾರೆ. ಹಾಗಾಗಿ ಕೋರ್ಟ್ ಒಂದು ಕಡೆ ಚೀಮಾರಿ ಹಾಕಿದ್ರು ಕೂಡ ಇಲ್ಲಿವರೆಗೂ ZPTP ಚುನಾವಣೆ ದಿನಾಂಕ ಘೋಷಣೆ ಮಾಡ್ತಕ್ಕಂಥದಕ್ಕೆ ಇವತ್ತು ಸರ್ಕಾರ ಮಾತೆತ್ತಿದ್ರೆ ದಮ್ಮು ತಾಕತ್ ಬಗ್ಗೆ ಮಾತಾಡ್ತಾರೆ, ಆದರೆ ಒಳಗಡೆ ಎರಡೂ ಕಳ್ಕೊಬಿಟ್ಟಿದ್ದಾರೆ. ಅವರು ದಮ್ಮು ಇಲ್ಲ, ತಾಕತ್ತು ಇಲ್ಲ ಸರ್ಕಾರಕ್ಕೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ 100ಕ್ಕೆ 100 ಕಾಂಗ್ರೆಸ್ ಠೇವಣಿ ಕಳ್ಕೊಳ್ತದೆ ಈ ರಾಜ್ಯದಲ್ಲಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ನಾನು ಹೇಳ್ತಾ ಇಲ್ಲ, ಇವತ್ತು ಜನ ಗ್ರೌಂಡಲ್ಲಿ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ನಾವು ಯಾರು ಕೂಡ ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಬೇಡ. ಸಮಯ ಇದೆ, ಇನ್ನು ಚುನಾವಣೆ ಬಂದಾಗ ನಾವು ಧುಮುಕಿದ್ರೆ ಆಯಿತು, ಚುನಾವಣೆ ಬಂದಾಗ ನಾವು ಜನಗಳ ಹತ್ರ ಹೋದ್ರೆ ಆಯಿತು ಅಂತ ಯಾರು ಕೂಡ ನಾವು ಮನಸ್ಸಿನಲ್ಲಿ ಆ ಲೆಕ್ಕಾಚಾರ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ದಯವಿಟ್ಟು ಈಗಲಿಂದನೇ ಇಳಿಯೋಣ. ಯಾಕೆಂದರೆ ನನಗೆ ಇವತ್ತು ನನ್ನಲ್ಲಿ ಒಂದು ಸವಾಲನ್ನು ಇಟ್ಕೊಂಡಿದ್ದೇನೆ. ಆ ಸವಾಲು ಏನಂದರೆ, ಇವತ್ತು ನಾವು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಮಾತನಾಡ್ತಕ್ಕಂಥದ್ದಾದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯಿಂದ ನಮಗೆ 11 ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ. ಆ 11 ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಮುಂಬರ್ತಕ್ಕಂಥ ದಿನಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷದ ಸಂಸದರಾಗಿ ಶಾಸಕರಾಗಿ ಆಯ್ಕೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಯಾಕಂದ್ರೆ ಅವಕಾಶ ಇದೆ, ದುಡಿದಿದ್ದೇವೆ, ಜನ ನಮಗೆ ಗುರುತಿಸಿದಂಥ ಸಂದರ್ಭದಲ್ಲಿ, ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ
ಜನಗಳ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಕುಮಾರಣ್ಣವರು, ದೇವೇಗೌಡರು ಸಾಹೇಬರು ಪಕ್ಷ. ಹಾಗಾಗಿ 100ಕ್ಕೆ 100 ನಮ್ಗೆ ಅವಕಾಶ ಇದೆ. ಆದರೆ ಒಂದು ಸವಾಲು ಎದುರಾಗ್ತದೆ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷ ಇಬ್ಬರು NDA ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಸಂಸತ್ ಚುನಾವಣೆಯಲ್ಲಿ ಜೊತೆಗೂಡಿದ್ದೇವೆ. ಮುಂದಿನ ಯಾವುದೇ ಚುನಾವಣೆಗಳಲ್ಲಾದರೂ ನಾವಿಬ್ಬರು ಕೂಡ ಅಣ್ತಮ್ಮಂದರ ರೀತಿ ಹೆಜ್ಜೆ ಹಾಕಬೇಕಾಗ್ತದೆ. ಆದರೆ ಒಂದು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ಇವತ್ತೇನು ನಾನು ಕೋಲಾರ ಚಿಕ್ಕಬಳ್ಳಾಪುರ 11 ಕ್ಷೇತ್ರ ಅಂತ ಹೇಳಿದೆ. ಈ 11 ಕ್ಷೇತ್ರದಲ್ಲಿ ನಾವು 7 ಕ್ಷೇತ್ರನೋ 8 ಕ್ಷೇತ್ರನೋ ಜನತಾದಳ ಪಕ್ಷದ ಚಿಹ್ನೆ ಅಡಿ ನಾವು ಕೇಳಬೇಕು ಅಂತಕ್ಕಂಥದ್ದಾದರೆ ಅದಕ್ಕೆ ಪೂರಕವಾಗಿ ಅಭ್ಯರ್ಥಿಗಳ ಕೆಲಸ ಮಾಡಬೇಕಾಗ್ತದೆ, ಕಾರ್ಯಕರ್ತರು ದುಡಿಬೇಕಾಗ್ತದೆ, ಪ್ರಮುಖ ಮುಖಂಡರುಗಳು ಶ್ರಮ ವಹಿಸಬೇಕಾಗ್ತದೆ. ಇವೆಲ್ಲವನ್ನ ನೀವು ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಕಳೆದ ತಿಂಗಳು 16ನೇ ತಾರೀಕು ನಮ್ಮ ಅಭಿಯಾನ ಏನು ಚಾಲನೆ ಆಯಿತು, ಅವತ್ತು ಬಹಳ ಸ್ಪಷ್ಟವಾಗಿ ವೇದಿಕೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತು ಹೇಳಿದ್ದಾರೆ. ನಮ್ಮ ಅಭ್ಯರ್ಥಿಗಳು ಯಾವ ರೀತಿ ಸ್ಪೀಡ್ ಆಗ್ತಾರೋ, ನಮ್ಮ ಕಾರ್ಯಕರ್ತರುಗಳು ಯಾವ ರೀತಿ ಸ್ಪೀಡ್ ತಗೊಳ್ತಾರೋ ಅದಕ್ಕೆ ಪೂರಕವಾಗಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಿಮಗೆ ಟಿಕೆಟ್ ಅನ್ನು ತಗೊಂಡು ಬರ್ತಕ್ಕಂಥ ಜವಾಬ್ದಾರಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರದ್ದಾಗಿದೆ. ಹಾಗಾಗಿ ನಾವು ಯಾರು ಮೈ ಮರೆಯೋದು ಬೇಡ. 2004ರಲ್ಲಿ ನಮಗೆ 58 ಶಾಸಕರು ಅಂದು ಜನತಾದಳ ಪಕ್ಷಕ್ಕೆ ಬಂದಂಥದ್ದು. ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳು ಅವತ್ತು ಧರಮ್ ಸಿಂಗ್ ಜಿ ಅವರು ಮುಖ್ಯಮಂತ್ರಿಗಳಾಗಿದ್ರು, ಅವರು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ರು. ಬಹಳ ಜನ ಇದ್ರು, ಅವತ್ತು ಯಾರು ಕೂಡ ಇವತ್ತಿಲ್ಲ ನಮ್ಮ ಜೊತೆನಲ್ಲಿ. ಅದಕ್ಕೆ ನಾನಾ ಕಾರಣಗಳಿದೆ. ಜನತಾದಳ ಪಕ್ಷ ಯಾವತ್ತೂ ಕೂಡ ನೀವು ಪಕ್ಷ ಬಿಟ್ಟು ಹೋಗಿ ಅಂತಕ್ಕಂಥದ್ದು ಯಾರು ಕೂಡ ಹೇಳ್ದಂಥವ್ರಲ್ಲ. ಆದರೆ ಜನತಾದಳ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಅವರು ಬಳಸ್ಕೊಂಡು ಜನತಾದಳ ಪಕ್ಷವನ್ನು ತ್ಯಜಿಸಿ ಹೋಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಆದರೆ ಇವತ್ತು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಅಣ್ಣ, 2004ರಲ್ಲಿ ನಮ್ಗೇನು 58 ಶಾಸಕರನ್ನ ಜನತಾದಳ ಪಕ್ಷ ಕಂಡಿತ್ತು. ಈ ಬಾರಿ ನಮ್ಮ ಮುಂದೆ ಒಂದು ಸವಾಲಿದೆ. ಬಹಳ ಜನ ಹೇಳ್ತಾರೆ ಜನತಾದಳ ಪಕ್ಷ ಎಲ್ಲಿದೆ, ಜನತಾದಳ ಪಕ್ಷ ಮುಗಿದೇ ಹೋಯ್ತು ಅಂತ. ಜನತಾದಳ ಪಕ್ಷ ಮುಗಿದೇ ಹೋಯ್ತು ಅಂತ ಹೀಯಾಳಿಸಿರ್ತಕ್ಕಂಥ ಸಾಕಷ್ಟು ನಮ್ಮ ಪಾಪ ಬೇರೆ ಬೇರೆ ಪಕ್ಷದ ನಾಯಕರುಗಳಿಗೆ ಅದಕ್ಕೆ ತಕ್ಕವಾದಂಥ ಒಂದು ಉತ್ತರವನ್ನು ಕೊಡುವ ಮೂಲಕ ಚುನಾವಣೆಗಳಲ್ಲಿ ಮತ್ತೊಮ್ಮೆ ಫಿನಿಕ್ಸ್ ಆಗಿ ಎದ್ದು ಬಂದಿರತಕ್ಕಂಥ ಪಕ್ಷ ಜನತಾದಳ ಪಕ್ಷ. ಹಾಗಾಗಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಂಬರ್ 1 ಸ್ಥಾನಕ್ಕೆ ಜನತಾದಳ ಪಕ್ಷವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಸವಾಲನ್ನು ಇವತ್ತು ನಾವೆಲ್ಲರೂ ಸ್ವೀಕಾರ ಮಾಡಿ ಹೊರಡಬೇಕಾಗ್ತದೆ. ಯಾಕೆಂದರೆ ಇದು ಬರೀ ಒಬ್ಬರು ದೇವೇಗೌಡರು ಸಾಹೇಬರಿಂದ, ಕುಮಾರಣ್ಣ ಅವರಿಂದ, ನಿಖಿಲ್ ಕುಮಾರಸ್ವಾಮಿ ಸಾಧ್ಯ ಇಲ್ಲ. ಇದು ಎಲ್ಲ ಪಕ್ಷ